ಹೆಸರೇನು? ಅಮೃತ. ಬರೀ ಹೆಸರು ಹೇಳಿದ್ರೆ ಆಗಲ್ಲಪ್ಪ, ನಕ್ಷತ್ರ ಗೋತ್ರ ಎರಡೂ ಹೇಳಬೇಕು. ನನಗೆ ಗೊತ್ತಿರೋದು ಬರೀ ಹೆಸರು ಮಾತ್ರ. ಅಮೃತ ನಾಮಧೇಯಶ್ಚ ಶಿವಗೋತ್ರೋದ್ಭವಶ್ಚ. ಏನು ಸರ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ನೀವು ಅಮೃತ ಅಂತ ಹೇಳಿದ್ರಲ್ಲ, ಅದು ಹಾಂ, ಅದು ನಾನು ಮದುವೆ ಆಗ್ತಿದ್ದೀನಲ್ಲ ಆ ಹುಡುಗಿ ಹೆಸರು. ಓ ಹೌದಾ, ಸರಿ. ನೀನಾದರೂ ಅಮೃತವ್ರಿಗೆ ಕನ್ವಿನ್ಸ್ ಮಾಡು, ಪ್ರೀತಿ ಬರೋ ಹಾಗೆ ಮಾಡು. ಕೇಳ್ದೇನೆ ಏನೇನೋ ಕೊಡ್ತೀಯಾ? ಇವತ್ತು ಕೇಳ್ತಾ ಇದ್ದೀನಿ, ಈ ಹೂನ ನನ್ನ ಮನೆಯೊಳಗೆ, ನನ್ನ ಮನಸ್ಸೊಳಗೆ ಅರಳೋ ಹಾಗೆ ಮಾಡು. ಇವ್ರನ್ನ ನೋಡಿದ್ದಿನಾನೇ ನನ್ನ ಹೆಂಡತಿ ಅಂತ ಅಂದ್ಕೊಂಡೆ, ಆದರೆ ಇವ್ರು ನೋಡಿದ್ರೆ ಸಾಕು, ಒಳ್ಳೆ ನಾಗರಾವ್ ತುಳಿದೋ ಥರ ಆಡ್ತಾರೆ. ನಾನೇ ಮಾತಾಡ್ಸಿದ್ರು ನನ್ನ ಹತ್ರ ಮುಖ ಕೊಟ್ಟು ಮಾತಾಡಲ್ಲ. ಹೀಗಾದರೆ ನನ್ನ ಲವ್ ಹೇಗೆ ಸಕ್ಸಸ್ ಆಗುತ್ತೆ? ಪ್ಲೀಸ್ ಅಪ್ಪ ಶಿವ, ಹೇಗಾದರೂ ನನ್ನ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಿ ನನ್ನ ಲವ್ ಮಾಡೋ ಹಾಗೆ ಮಾಡಪ್ಪ, ಪ್ಲೀಸ್. ನಾನು ಇಲ್ಲಿಗೆ ಬಂದಿರೋದು ನನ್ನ ತಂದೆ ತಾಯಿ ಕೊಂದವ್ರನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಆದರೆ ಇವರು ನಾನು ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬಿದ್ದಿದ್ದಾರೆ. ಅಷ್ಟಲ್ಲದೆ ನನ್ನನ್ನು ಹೆಂಡತಿ ಅಂತ ಹೇಳ್ತಾರೆ. ದಯವಿಟ್ಟು ಇವರನ್ನ ನನ್ನಿಂದ ದೂರ ಮಾಡು. ನನಗೆ ಪ್ರೀತಿ ಪ್ರೇಮ ಈ ಎಲ್ಲದಕ್ಕಿಂತ ಸೇಡ್ ಮುಖ್ಯ. ನಾನು ನಿನ್ನನ್ನು ನಂಬಿದ್ದೀನಿ. ನಾನು ಅನ್ಕೊಂಡು ಬಂದಿರೋ ಕೆಲಸನ ಕೈ ಹಿಡಿದು ಮಾಡಿಸೋ ಜವಾಬ್ದಾರಿ ನಿಂದು. ನನ್ನ ಮನುಷ್ಯನ ಸಂಬಂಧ ಬೇಡ, ಮನುಷ್ಯನ ಸಹವಾಸ ಬೇಡ. ಎಲ್ಲ ಆಪತ್ತಿನಿಂದ ನೀನೇ ನನ್ನನ್ನು ಕಾಪಾಡಬೇಕು. ಜೈ ಮಹಾಕಾಲ. ಕಾಲ ಭೈರವ, ಯಾಕೆ ನನ್ನ ಕೈ ಬಿಟ್ಟೆ? ಆ ನಾಗಿಣಿ ಎದುರು ನನ್ನ ಶಕ್ತಿನ ಕುಂದ ಹಾಗೆ ಯಾಕೆ ಮಾಡಿದೆ? ನನ್ನಿಂದ ಏನು ಅಪಚಾರ ಆಯಿತು? ನಾನಿನ್ನು ಏನೇ ಸೇವೆ ಮಾಡ್ಬೇಕು ಹೇಳು? ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಆ ನಾಗಿಣಿನ ಬಲಿ ಹಾಕೋ ಶಕ್ತಿನ ನನಗೆ ಕೊಡು. ಅದಕ್ಕಾಗಿ 24 ಗಂಟೆಗಳ ಕಾಲ ನಿನ್ನ ಬೆಂಬಲಕ್ಕಾಗಿ ಪಂಚಾಗ್ನಿ ಸೇವೆನ ಮಾಡ್ತಾ ಇದ್ದೀನಿ. ಈ ನನ್ನ ಭಕ್ತಿಗೆ ನೀನು ಒಲಿಲೇಬೇಕು. ನಿನ್ನ ಪರಮ ಭಕ್ತ ಈ ಭೈರವನ ಕೋರಿಕೆಗಳನ್ನ ಈಡೇರಿಸಲೇಬೇಕು. ಅದಕ್ಕೆ ನಿನಗಾಗಿ ಈ ಬಿಡು ಬೇಸಿಗೆಯಲ್ಲಿ ಅಗ್ನಿ ಮಧ್ಯೆ ಕುತ್ಕೊಂಡು ಪಂಚಾಗ್ನಿ ಧ್ಯಾನ ಮಾಡ್ತಾ ಇದ್ದೀನಿ. ನೀನು ನನಗೆ ವಿಶೇಷ ಶಕ್ತಿಗಳನ್ನ ಕೊಡೋವರೆಗೂ ನಾನು ನನ್ನ ಸಾಧನೆನ ಕೈ ಬಿಡಲ್ಲ. ಜೈ ಮಹಾಕಾಲ.